ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಹಾರ ಆರ್ಡರ್ ಬಂದಿದೆ. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಮೊದಲು ನೆಕ್ಲೆಸ್ ಮಾಡಿಸಿದ್ರು ನನ್ನ ಹತ್ರ. ಇವಾಗ ಅದಕ್ಕೆ ಸಿಮಿಲರ್ ಆಗಿ ಸೇಮ್ ಅದೇ ತರ ಇರಬೇಕು ಹಾರ ಕೂಡ ಅಂತೇಳಿ ಹೇಳಿದ್ರು. ಹಂಗಾಗಿ ಇದನ್ನ ಮಾಡ್ಕೊಡ್ತೀವಿ. ಕಸ್ಟಮರ್ ಬಂದು ತೂಕ ಬಂದು ಇದು 40ರಿಂದ 45 ಗ್ರಾಮ್ ಒಳಗಡೆ ಮಾಡಿ ಅಂತ ಹೇಳಿದ್ರು. ಆರಾಮಾಗಿ ಆಗುತ್ತೆ 40ರಿಂದ 45 ಗ್ರಾಮ್ ಅಲ್ಲಿ ಅಂತೇಳಿ ಮಾಡ್ಕೊಡ್ತಿದ್ದೀನಿ. ಮತ್ತೆ ಇದಕ್ಕೆ ಕಾರ್ಡ್ ಹಾಕ್ಸಿದ್ದೀನಿ. ಎಲ್ಲೋ ಇತ್ತಪ್ಪ ಕಾರ್ಡು, ದೇವುಡ ಇರಿ ಕಾರ್ಡ್ ಎತ್ಕೊಂಡ್ ಬರ್ತೀನಿ. ಇದು ಹಾರ ಬಂದು ತೂಕ ಬಂದು 45 ಗ್ರಾಮ್ ಆಗಿದೆ. 45 ಗ್ರಾಮ್ ಅಲ್ಲಿ ಇದು ಸ್ಟೋನ್ ಮೈನಸ್ ಆಗುತ್ತೆ ಸ್ವಲ್ಪ, ಸುಮಾರು ಅಂದ್ರೆ 1.5 ಗ್ರಾಮ್ ಮೇಲೆ ಸ್ಟೋನ್ ಲೆಸ್ ಆಗುತ್ತೆ. ಇದಕ್ಕೆಲ್ಲ ತೂಕ ಕೂಡ ಲೆಸ್ ಕೊಡ್ತೀನಿ, ಕಲ್ಲಿನ ತೂಕ. ಮತ್ತೆ KGF ಇವಾಗ ಕೋಲಾರದಲ್ಲಿ ಡೆಲಿವರಿ ಕೊಡ್ಬೇಕಿದೆನಾ, ಡೆಲಿವರಿ ಕೊಟ್ಬಿಡ್ತೀನಿ ಹೋಗಿ. ಮತ್ತೆ ಇದಕ್ಕೆ ಥ್ರೆಡ್ ಕೂಡ ಥ್ರೆಡ್ ನೆಕ್ಲೆಸ್ ಅಂತಾನೆ ಬರ್ತಿದೆಪ್ಪ. ಎಲ್ಲಾನು ಮರ್ತೋಗ್ತೀನಿ ಯಾಕಂದ್ರೆ ಮತ್ತೆ ಇದಕ್ಕೆ ದಾರ ಅಂದ್ರೆ ಥ್ರೆಡ್ ಹಾಕ್ತಿದ್ದೀನಿ. ಯಾಕಂದ್ರೆ ಬ್ಯಾಕ್ ಚೈನ್ ಬೇಡ ಅಂತೇಳಿ ನಾನು ಹೇಳಿದ್ದೆ ಕಸ್ಟಮರ್ ಕೂಡ ಅದೇ ಫಿಕ್ಸ್ ಆಗಿದ್ದಾರೆ. ಯಾಕಂದ್ರೆ ಬ್ಯಾಕ್ ಚೈನ್ಗೆ ಹಾಕೋದು, ಇದಕ್ಕೆ ಬ್ಯಾಕ್ ಚೈನ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 6 ಗ್ರಾಮ್ ಆದ್ರೆ 8 ಗ್ರಾಮ್ ಆದ್ರೆ ಇದ್ರೇನೆ ಇದನ್ನ ಬ್ಯಾಕ್ ಚೈನ್ ಚೆನ್ನಾಗಿರೋದು. ಹಂಗಾಗಿ ನಾನು ಹೇಳಿದ್ರೆ 8 ಗ್ರಾಮ್ ಇನ್ವೆಸ್ಟೇಷನ್ ಇದಕ್ಕೆ ಹಾರ ಮೇಲೆ ಹಾಕಿದ್ರೆ ಹಾರ ಇನ್ನೂ ಚೆನ್ನಾಗಿ ಬರುತ್ತೆ, ಮತ್ತೆ ಗಟ್ಟಿ ಬರುತ್ತೆ ಸ್ವಲ್ಪ. ಹಂಗಂತೇಳಿ ಗಟ್ಟಿ ತುಂಬಾ ಮಾಡಿದ ಮಾತ್ರಕ್ಕೆ ಇದು ಗಟ್ಟಿ ಇಲ್ಲದೆ ಇರೋ ಮಾತ್ರಕ್ಕೆ ಲೈಫ್ ಬರಲ್ಲ ಅಂತಲ್ಲ, ಹಾಕೊಳ್ಳೋ ಫೀಲ್ ಸ್ವಲ್ಪ ಚೆನ್ನಾಗಿರುತ್ತೆ. ತೂಕ ಸ್ವಲ್ಪ ಹೆವಿ ಇದ್ರೆ ಅಷ್ಟು ಬಿಟ್ರೆ ಲುಕ್ ವೈಸ್ ಎಲ್ಲ ಒಂದೇ ಇರುತ್ತೆ, ನೋಡ್ಲಿಕ್ಕೆ ಎಲ್ಲ ತರ ಒಂದೇ ತರ ಇರುತ್ತೆ. ಇದು ವಿಷಯ. ಮತ್ತೆ ಏನು ಅನ್ಕೋಬೇಡಿ, ತುಂಬಾ ಟೈಮ್ ಇಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ 10-15 ನಿಮಿಷ ಟೈಮ್ ಇದೆ ನನಗೆ. ಇವಾಗ ನಾನು ಡೆಲಿವರಿ ಕೊಡ್ಲಿಕ್ಕೆ ಇವಾಗಿಂದ ಬಿಟ್ರೆ ಇಲ್ಲಿಂದ ನಮ್ಮ ಊರಿಂದ ಕೋಲಾರ್ಗೆ ಹೋಗ್ಬೇಕು. ನಾನೀಗ ಚಿಂತಾಮಣಿಯಿಂದ ಬೇಗ ಹೋಗಿ ಕೊಟ್ಬಿಡ್ಬೇಕು, ಕಸ್ಟಮರ್ ಬರ್ತಾರೆ ಅಲ್ಲಿಗೆ. ಮತ್ತೆ ಏನ್ ಹೇಳಿ, ಇದು ಏನಿಲ್ಲ, ನಿಮ್ಗೂ ಈ ತರ ಏನಾದ್ರು ಬೇಕಿದ್ರೆ ಬಂದು GSNL ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತೆ ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಇರುತ್ತೆ, ಅದೊಂದು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಫಿನಿಶಿಂಗ್ ಚೆನ್ನಾಗಿರುತ್ತೆ. ಎಲ್ಲಾನು ಇದೆ, ಹೇಳ್ತಿದ್ದೀನಿ. ಏನಂದ್ರೆ ನಿಮ್ಗೆ ಡಿಸೈನ್ ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಿರೋದು ಅಷ್ಟೇ. ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಮಾಡೋದು ಏನಕ್ಕಂದ್ರೆ ನಾವು ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ಈ ಡಿಸೈನ್ ನೋಡ್ಬಿಟ್ಟು ಇನ್ನೊಬ್ರು ಆರ್ಡರ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ. ಯಾಕಂದ್ರೆ ವಿಡಿಯೋ ಮತ್ತೆ ಫೋಟೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ ಮಾಡೋದು, ಇನ್ನೇನಿಲ್ಲ. ನಿಮ್ಗೆ ನೋಡಿ ಬೋರ್ ಆಗಿರ್ಬೋದು, ಯಾಕಂದ್ರೆ ನಾನು ಹೇಳ್ತಿರ್ತೀನಿ. ನೀವು ಬೋರ್ ಆಗ್ಬೇಡಿ. ನಿಮ್ಗೆ ಹೇಳಿದ್ ಏನಿರಲ್ಲ, ದೊಡ್ಡದಾಗ ಮ್ಯಾಟ್ರ್ ಏನಿರಲ್ಲ. ಮ್ಯಾಟ್ರ್ ಇಲ್ಲ ಅಂದ್ರೂ ನೋಡಿ ಆದ್ರೂ ಏನೇ ಮಾಡ್ತೀರಾ. ನಿಮ್ಗೆ ಇಷ್ಟ ಇರೋದ್ರೆ ಬೇರೆಯವ್ರಿಗೆ ಕಳ್ಸಿಬಿಡಿ, ವಿಡಿಯೋನ ಶೇರ್ ಮಾಡಿಬಿಡಿ. ನಿಮ್ಗೆ ತಲೆನೂ ಮನಸ್ಬಿಡಿದೆ ಅನ್ಕೊಳ್ಳಿ, ನಿಮ್ ಶತ್ರುಗಳಿಗೆ ಶೇರ್ ಮಾಡಿಬಿಡಿ ಅಷ್ಟೇ. ಇಷ್ಟ ಆಗಿದ್ರೆ ಯಾರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೆ ಮಾಡಿಸ್ಕೊಳ್ಳುತ್ತಿಲ್ಲ, ಹಂಗಾದ್ರೂ ಕಳ್ಸಿ. ಇದು ವಿಷಯ. ಒಟ್ಟಿನಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ, ಕಾಮೆಂಟ್ ಮಾಡಿ ನಿಮ್ಗೆ ಏನಿಸುತ್ತೆ. ಯಾಕಂದ್ರೆ ಇದಕ್ಕೆ ಮೊದಲು ನಮ್ಮ ಅಂಗಡಿಯಲ್ಲಿ ಮಾಡ್ಸಿರ್ತೀರಾ, ನಿಮ್ಗೆ ಜ್ಯುವೆಲ್ರಿ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ಇಲ್ಲ ಏನಾದ್ರೂ ಮೇಕಿಂಗ್ ಚಾರ್ಜ್ ಅಲ್ಲಿ ಡಿಫ್ರೆನ್ಸ್ ಬಂತ, ಇಲ್ಲ ಪ್ಯೂರಿಟಿಯಲ್ಲಿ ಡಿಫ್ರೆನ್ಸ್ ಬಂತ, ಏನ್ ಅನ್ಸಿದೆ ಅದು ಹೇಳಿ ನಾನು ಸರಿ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಬ್ರಿಗೆ ಗೊತ್ತಾಗುತ್ತಲ್ಲ ಕಾಮೆಂಟ್ ನೋಡೋರಿಗೆ, ಅದಕ್ಕೋಸ್ಕರ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಕಾಮೆಂಟ್ ಉದ್ದೇಶ ಅಷ್ಟೇ. ಫಟ್ ಅಂತ ಮುಗಿಸ್ಬಿಟ್ಟು ಇವಾಗ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಲಕ್ಷ್ಮಿಗೆ ನಕಸ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಮತ್ತೆ ಈ ಫ್ಲವರ್ಸ್ ಚೆನ್ನಾಗಿದೆ. ಲಾಸ್ಟ್ ಟೈಮು ನನಗೆ ನೆಕ್ಲೆಸ್ ಮಾಡೋದು ಕೊಟ್ಟಾಗ ಅದು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಅದ್ರ ಜೊತೆಗೆ ಇವಾಗ ಹಾರ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಈ ಡಿಸೈನ್ಗೆ ಲಾಂಗ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಏನಿದೆ, ನಾನು ಮತ್ತೆ ಅಂತಿರ್ತೀನಿ, ಏನಂತ ಹೇಳಿ ಹೇಳಿದ್ದೆ ಅಷ್ಟೇ, ಏನಿರಲ್ಲ. ಹೊಸದಾಗಿ ಹೇಳಕ್ಕೆ ಏನೂ ಇಲ್ಲ ಇದರಲ್ಲಿ. ಇದು ವಿಷಯ. ಮತ್ತೆ ಇದಕ್ಕೆ ಆಂಟಿ ಕಲರ್ ಮಾಡಿದ್ದೀನಿ. ಮತ್ತೆ ಗೋಲ್ಡ್ ಕಲರ್ ಬಂದು ನೋಡಿ ಈ ತರ ಇರುತ್ತೆ. ಗೋಲ್ಡ್ ಕಲರ್ ಬಂದು ಇದು ಈ ತರ ಇದ್ರೆ ಏನು ಗೊತ್ತಾಗಲ್ಲ ಕೆಲಸ, ಅದಕ್ಕೋಸ್ಕರ ಆಂಟಿಕ್ ಮಾಡೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಮಿಸ್ಟೇಕ್ ಮಾಡೋದು. ಕೆಲವರು ಬೇಡ ಕಲರ್ ಬೇಡ, ನಮ್ಗೆ ಆಂಟಿ ಕಲರ್ ಬೇಡ ಅಂತಾರೆ. ಆ ತರ ಬೇಡ ಅಂತ ಅನ್ಬೇಡಿ. ಆಂಟಿ ಕಲರ್ ಮಾತ್ರ ಬೇಡ ಅನ್ಬೇಡಿ, ಆಗದೆ ಇದ್ರೆ ಚೆನ್ನಾಗಿರೋದು. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಮೆಟಲ್ ಹುಕ್ ಹಾಕ್ತಾರೆ ಇದಕ್ಕೆ ಥ್ರೆಡ್ಗೆ, ಬ್ಯಾಕ್ ಚೈನ್ಗೆ. ಅದಕ್ಕೆ ಅದು ಚೆನ್ನಾಗಿ ಕಾಣಲ್ಲ, ಅಸಹ್ಯವಾಗಿರುತ್ತೆ ಅದು. ಈ ತರ ಇದಕ್ಕೆ ಫಿಕ್ಸ್ ಆಗಿಬಿಟ್ರೆ ಥ್ರೆಡ್ ತುಂಬಾ ಚೆನ್ನಾಗಿರುತ್ತೆ, ಅದು ನಾನು ಹೇಳೋದು. ಅದಕ್ಕೆ ನಾನು ಹೇಳೋದು, ಫೀಲ್ ಆಗ್ಬೇಡಿ ಥ್ರೆಡ್ ಹಾಕೊಂಡಿದೀವಿ ಅಂತ. ಕೆಲವರು ಅದನ್ನ ಅವಮಾನ ತರ ಫೀಲ್ ಆಗೋಗ್ತಾರೆ ಥ್ರೆಡ್ ಹಾಕೊಳ್ಳೋದನ್ನ, ಹಂಗ ಅನ್ಕೋಬೇಡಿ.